ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ನಾನು ಜಯಲಕ್ಷ್ಮಿ ಮಾತಾಡ್ತಿರೋದು. ಫ್ರೆಂಡ್ಸ್, ಆಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ವಾ? ನೋಡಿ, ಖಂಡಿತ ನನಗೆ ಈಗ ಹಬ್ಬದ ಟೈಮಲ್ಲಿ ನನ್ನ ವಿಡಿಯೋ ಎಲ್ಲ ನೋಡಿ ಲೈಕ್ ಕೊಟ್ಟಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ತುಂಬ ಖುಷಿ ಆಯಿತು ಫ್ರೆಂಡ್. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಹಾಗೆ ನನ್ನ ಕಂಟೆಂಟ್ ಹೇಗಿರುತ್ತೆ ಅಂತ ಸ್ವಲ್ಪ ತಿಳಿಸಿ, ನನಗೆ ಕಾಮೆಂಟ್ ಮೂಲಕನೂ ಹೇಳಿ. ಇವತ್ತು ಒಳ್ಳೆ ಹೆಲ್ತಿಯಾಗಿ ಮತ್ತು ವೆಯ್ಟ್ ಲಾಸ್ಗೆ ಉಪಯೋಗ ಆಗುವಂಥ ಒಂದು ಬಾಳೆ ದಿಂಡಿನ ಕೋಸಂಬರಿನ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ನೋಡ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೋ ಅಂತ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಪ್ಲೀಸ್. ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಈ ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ. ಬಾಳೆ ದಿಂಡಿನ ಸಲಾಡು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ನಾನು ಫಸ್ಟು ಇದನ್ನು ಮೇಲಿರೋ ಅದರ ಲೇಯರ್ಸ್ಗಳನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ತೀನಿ. ಏಕೆಂದರೆ ಅದು 2-3 ಲೇಯರ್ ಇರುತ್ತೆ. ಒಳಗಿನ ಗಟ್ಟಿ ದಿಂಡು ಸಿಗೋ ತನಕ ಮೇಲ್ಗಡೆದೆಲ್ಲ ತೆಗೆದಾಕಬೇಕು. ಯಾಕೆಂದರೆ ನೀವು ಮೇಲ್ಗಡೆದೆಲ್ಲ ಹಚ್ಚಿ ಹಾಕ್ಬಿಟ್ಟಿರ. ಕೆಲವ್ರಿಗೆ ಗೊತ್ತೇ ಇಲ್ಲ ಹೇಗೆ ಮಾಡೋದು ಅಂತ ಕೂಡ ಗೊತ್ತಿಲ್ಲ. ಇಲ್ಲಿ ಅಂಗಡಿ ತರಕಾರಿಯಲ್ಲಿ ತೊಗೋಬೇಕಾದ್ರೆ ಕೆಲವರು ಕೇಳ್ತಾರೆ, ಹೇಗೆ ಮಾಡೋದು ಇದನ್ನು, ಹಂಗೆ ಮಾಡ್ತೀರಾ ಇದನ್ನು, ಹೀಗೆ ಹಚ್ಚಬೇಕಾ ಅಂತೆಲ್ಲ ಕೇಳ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿದೆ, ಆದರೂ ಗೊತ್ತಿಲ್ಲದಿರೋಂಥ ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ ನಾನು ಹೇಳ್ತೀನಿ, ಈ ಥರ ಎಲ್ಲ ಲೇಯರ್ಗಳು ತೆಗೆದುಬಿಡಬೇಕು. ದಿಂಡು ಮೇಲೆ ಯಾವುದೇ ಲೇಯರ್ ಇರಬಾರ್ದು. ಒಳಗಡೆ ಇರೋ ಸಣ್ಣ ದಿಂಡನ್ನು ತಕ್ಕೋಬೇಕು. ಅದನ್ನು ನೋಡಿ, 2-3 ಲೇಯರ್ ಇತ್ತು, ಎಲ್ಲ ತೆಗೆದಿದ್ದೀನಿ. ನಾನು ತೆಗೆದು ಇಟ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ಲೇಯರ್ ಇದೆಯಾ ಅಂತ. ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಇರುತ್ತಲ್ವ, ಆ ಥರ ರಿಂಗ್ ಇರುತ್ತೆ. ಹಾಗಾಗಿ ನಮ್ಗಲ್ಲಿ ಗೊತ್ತಾಗುತ್ತೆ. ಯಾವುದೂ ಇಲ್ಲ, ಖಾಲಿ ಇದೆ, ಬರೀ ದಿಂಡು ಮಾತ್ರ ಕಾಣಿಸ್ತಿದೆ ಅಂದಾಗ ಮೇಲ್ಗಡೆ ಲೇಯರ್ ಇಲ್ಲ ಅಂತ ಅರ್ಥ. ನಾನು ಎಲ್ಲ ತೆಗೆದಿದ್ದೀನಿ. ಸ್ವಲ್ಪ ಹೆಡ್ಜಸ್ಸನ್ನು ಒಂಚೂರು ಕಟ್ ಮಾಡಿ ತೆಗೆದುಬಿಡೋಣ. ಗಾಳಿಲೆಲ್ಲ ಅವರು ಕಟ್ ಮಾಡಿ ತಂದಿರ್ತಾರಲ್ವ, ಹಾಗಾಗಿ ನಾವು ಅದನ್ನ ಕಟ್ ಮಾಡಿ ತೆಗೆದುಬಿಡೋಣ. ತೆಗೆಯುವಾಗ ನಮಗೆ ನಾರು ಬಂದರೆ ಖಂಡಿತ ನಾರನ್ನು ಹಾಗೆ ಸುತ್ತಿ ತೆಗೀರಿ. ಇಮಿಡಿಯೇಟಾಗಿ ಬಾಳೆ ದಿಂಡನ್ನ ನಾವು ಫ್ರೆಶ್ಶಾಗಿ ಕಟ್ ಮಾಡಿ ತೆಗೆದ್ರೆ ಸ್ವಲ್ಪ ನಾರು ಜಾಸ್ತಿ ಇರುತ್ತೆ. ಮಾರ್ಕೆಟಿಂದ ನಮ್ಮ ಕೈಗೆ ಬರೋ ಅಷ್ಟೊತ್ತಿಗೆ ಇದು ಒಂದು 2-3 ಡೇಸ್ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ಅಷ್ಟು ನಾರಿರಲ್ಲ. ಆದರೆ ಈ ಥರ ನಾರು ಬಂದಾಗ ಸ್ವಲ್ಪ ತೆಗೀರಿ. ಹಚ್ಚುವಾಗ ನಾರು ಬಂದ್ರೂ ಸುಮ್ಮನೆ ಬೆರಳಲ್ಲಿ ಹಿಂಗೆ ಸುತ್ತಿ ತೆಗೆದ್ರೆ ಸಾಕು. ತುಂಬ ಅದನ್ನೇನು ಇದು ಮಾಡಬೇಕಾಗಿಲ್ಲ. ಈಗ ನಾನು ಒಂದು 1/4 ಭಾಗದಷ್ಟು ತೊಗೊಳ್ತೀನಿ ಒಂದು ದಿಂಡಲ್ಲಿ. ಏಕೆಂದರೆ ನಾನೊಂದು 3 ಜನಕ್ಕೆ ಮಾಡ್ಕೊಳ್ತಿರೋದ್ರಿಂದ ತುಂಬ ಬೇಡ, ಸ್ವಲ್ಪ. ಏಕೆಂದರೆ ಎಲ್ಲ ಮಿಕ್ಸಪ್ಪು ನಾವು ಮಾಡ್ಕೊಳ್ಳೋದ್ರಿಂದ ಒಂದು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಜೊತೆಗೆ ಅದನ್ನು ನಾವು ಹಾಗೆ ತೆಗೆದಿಟ್ಟರೆ ಬೆಳಗ್ಗೆ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ತುಂಬಾ ಜ್ಯೂಸ್ ಕೂಡ ತುಂಬ ಒಳ್ಳೆಯದು. ಈಗ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ, ಬಾಳೆ ದಿಂಡಿನ ಜ್ಯೂಸ್ ಕುಡೀರಿ, ಸಲಾಡ್ ಮಾಡ್ಕೊಂಡು ತಿನ್ನಿ ಅಂಥೇಳಿ. ಈಗ ನಮಗೆ ಏನಪ್ಪ ಅಂದರೆ ಹೊರ್ಗಡೆ ಗಾಡಿ ಮೇಲೆ ಕೂಡ ಈಗ ನಾವು ಚಾಟ್ಸ್ ಥರ ಅದು ಬಂದುಬಿಟ್ಟಿದೆ. ಮೊದಲು ಪಾನಿಪುರಿ, ಗೋಬಿ ಇದು ಅಂತ ತಿಂತಿದ್ವಿ, ಮಸಾಲೆ ಪುರಿ ಅಂತ. ಈಗೇನಾಗಿದೆ, ಈಗ ಬಾಳೆ ದಿಂಡಿನ ಚಾಟ್ಸ್ ಅಂತಲೇ ನಮಗೆ ಅವರು ಬಾಳೆ ದಿಂಡು ಹಾಕಿ ಎಲ್ಲ ಥರ ಮಿಕ್ಸ್ ಮಾಡಿ ಕೊಡ್ತಾರೆ. ಈಗ ಅದನ್ನು ಕೂಡ ದುಡ್ಡು ಕೊಟ್ಟು ತಿನ್ನೋದಕ್ಕೆ ಎಷ್ಟು ಜನ ಅದ್ರ ಮುಂದೆ ನಿಂತಿರ್ತಾರೆ, ಗಾಡಿ ಮುಂದೆ ಅಂದರೆ ಅಷ್ಟು ಜನ ತಿಂತಿರ್ತಾರೆ. ಅದ್ರ ಬದಲು ನಾವು ಮನೆಯಲ್ಲೇ ಸ್ವಲ್ಪ ಫ್ರೆಶ್ಶಾಗಿ ಮಾಡಿಕೊಂಡು ನಾವು ಕ್ಯಾರಿಯರ್ಗೂ ಕೂಡ ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಈಗ ವರ್ಕಿಂಗ್ ವುಮೆನ್ಸ್ ಅವರೆಲ್ಲ ಈಗ ಡಯಟ್ ಮಾಡ್ತಿರ್ತಾರೆ, ತುಂಬ ತಿನ್ನೋದು ಇದು ಫುಡ್ಡೆಲ್ಲ ಕಡಿಮೆ ಮಾಡ್ತಿರ್ತಾರಲ್ವ, ಅಂಥವ್ರು ಈ ಥರ ಒಂದು ಸಲಾಡ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ನಾನು ನೋಡಿ, ಈ ಬಾಳೆ ದಿಂಡನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಹಾಗೆ ಇಟ್ಕೋಬಾರ್ದು, ಕಪ್ಪು ಬಂದುಬಿಡತ್ತೆ. ಅದು ನಾವು ಫಸ್ಟ್ ಇದೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ನಾವು ನೀರಲ್ಲಿ ಹಾಕಿ ಹಚ್ಚಿಟ್ಕೋಬೋದು. ಇಲ್ಲಾಂದರೆ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಹಚ್ಬಿಟ್ಟು ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡದೊಂದು ಕ್ಯಾರೆಟ್ ತುರಿನ ತುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವೇನು ಬೇಕಾದ್ರೂ ಹಾಕ್ಕೋಬೋದು. ನೀವು ಇಲ್ಲ ಹೆಸರು ಕಾಳನ್ನು ಕೂಡ ಮೊಳಕೆ ಕಟ್ಬಿಟ್ಟು ಮೊಳಕೆ ಕಾಳು ಕೂಡ ಹಾಕ್ಕೋಬೋದು. ಮತ್ತು ಇದೇನಪ್ಪ ಅಂದರೆ ನಿಮಗೆ ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಈ ಸಂಜೆ ಹೊತ್ತು ಡಿನ್ನರ್ ಟೈಮಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಸಲಾಡ್ ಮಾಡ್ಕೊಂಡು ತಿಂದುಬಿಡ್ತಾರೆ, ರಾತ್ರಿ ಊಟ ಬೇಡ ಅಂಥೇಳಿ. ಆ ಥರ ಕೂಡ ತಿನ್ಬೋದು. ಒಂದು ಬೌಲ್ ಚೆನ್ನಾಗಿ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈಗ ನಾನು ಮಾಡೋ ಥರ ನೀವು ಮಾಡಿ ತಿಂದು ನೋಡಿ, ಆಮೇಲೆ ಹೇಳಿ. ಹೆಚ್ಚು ಕಮ್ಮಿ ವಾರದಲ್ಲಿ 3 ದಿವಸ ಮಾಡ್ತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಹಸ್ಬೆಂಡ್ ಅಂತೂ ಬೇಕಾದ್ರೆ ಕೇಳ್ತಾರೆ, ಇದನ್ನು ಮಾಡಿಬಿಟ್ಟು ಒಂದು ಡಬ್ಬಿಗೆ ಹಾಕ್ಕೊಟ್ಬಿಡಮ್ಮ ಅಂತಾರೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇದು ಒಳ್ಳೆಯದು. ಈಗ ನಾರಿನ ಅಂಶನೂ ಬೇಕು, ಒಂದು ಪ್ರೋಟೀನೂ ಬೇಕಾಗುತ್ತೆ ನಮಗೆ. ಹಾಗಾಗಿ ನಾವೇನು ಮಾಡಬೇಕು, ಈ ಫೈಬರು ಇದೆಲ್ಲ ಇರೋ ಅಂಥದ್ದನ್ನು ನಾವು ಯೂಸ್ ಮಾಡಬೇಕು ಅಂದರೆ ಡೈಲಿ ಈ ಥರ ಒಂದೊಂದನ್ನು ನಾವು ಯೂಸ್ ಮಾಡ್ಬೋದು. ಈಗ ಅದು ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು
ಹಾಕ್ಕೊಳ್ತೀನಿ. ಏಕೆಂದರೆ ನೀರೊಳಗೆ ಹಾಕಿರ್ತೀನಲ್ವ, ಸ್ವಲ್ಪ ಚೆನ್ನಾಗಿ ಇಟ್ಬಿಡೋಣ. ಕೋಸಂಬರಿಗೆ ತಾನೇ ಟೈಟಾಗಿ ಚೆನ್ನಾಗಿ ಇಟ್ಬಿಟ್ರೆ ನೀರೆಲ್ಲ ಹೊಟ್ಟೋಗುತ್ತೆ, ಡ್ರೈ ಆಗಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ಮಾತ್ರ ನಾನು ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಮತ್ತು ಒಂದೇ ಒಂದು ಕ್ಯಾರೆಟ್ ತುರ್ಕೊಂಡಿದ್ದು, ದೊಡ್ಡದೊಂದು 1 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆಸರುಬೇಳೆ ನೆನೆಯೋಕ್ಕೆ ಇಟ್ಕೊಂಡಿದ್ದೆ. ಒಂದು ಹಾಫ್ ಆನ್ ಅವರ್ ಹೆಸರುಬೇಳೆ ನೆನೆಯೋಕ್ಕೆ ಇಟ್ಟಿದ್ದೆ. ಯಾಕೆ ನಾನು ಕೋಸಂಬರಿ ಟೈಪ್ ಮಾಡ್ತಿರೋದು, ಹೆಸರುಬೇಳೆನೇ ಹಾಕೋಣ ಅಂತೇಳ್ಬಿಟ್ಟು. ನೀವು ಹೆಸರು ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡ್ರೆ ನೀವು ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಫುಲ್ ತೊಗೊಂಡಿಲ್ಲ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಚೂರು 1/4 ಭಾಗದಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತುರಿದು ಹಾಕ್ಕೊಂಡ್ರೆ ನಿಮಗೆ ತಿನ್ನುವಾಗ ಏನೂ ಗೊತ್ತೇ ಆಗೋಲ್ಲ. ಶುಂಠಿ ಹಾಕಿರೋದು ಜೀರ್ಣಕ್ಕೆ ಒಳ್ಳೆಯದು. ಹಸಿಯಾಗಿ ಶುಂಠಿ ಹಾಕ್ಕೊಳ್ಳೋದು. ಹಾಗೆ 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮಗೆ ಈಗ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಮೆಣಸಿನ್ಕಾಯಿ ಸಿಗುತ್ತೆ, ಮಕ್ಕಳು ತಿನ್ನೋದಿಲ್ಲ. ಆವಾಗ ನೀವೇನು ಮಾಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಮೆಣಸಿನ್ಕಾಯಿ ಸಿಗೋದು ಇಲ್ಲ, ಮಕ್ಕಳು ಕೂಡ ತಿನ್ಬೋದು. ಈ ಜಾಸ್ತಿ ಖಾರ ತಿನ್ನಬೇಕು ಅಂದರೆ ಇನ್ನೊಂಚೂರು ಖಾರ ಹಾಕ್ಕೊಳ್ಳಿ. ಇಲ್ಲ ಕೆಲವರು ಹಸಿಮೆಣ್ಸಿನ್ಕಾಯಿ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ, ಅಂಥವ್ರು ಕೂಡ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಬೋದು. ಹಾಗೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಒಗ್ಗರಣೆ ಕೊಡೋಣ. ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಿದ್ದೀನಿ. ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಖುಷಿ ಅನಿಸುತ್ತೆ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಬೇಕು ಅಂದರೆ ಅದಕ್ಕೆ ಒಂದು ಒಣಮೆಣಸಿನ್ಕಾಯಿ ಕೂಡ ಒಗ್ಗರಣೆ ಕೊಟ್ಕೋಬಹುದು, ಇಲ್ಲಾಂದರೆ ಪರವಾಗಿಲ್ಲ. ನಾನು ಬರೀ ಸಾಸಿವೆ ಹಿಂಗು ಮಾತ್ರ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಒಂಚೂರು ಹಿಂಗೆ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕಿ ಸ್ವಲ್ಪ ಸಾಸಿವೆ ಎಲ್ಲ ಸಿಡಿದು ಕಾದಿದ್ದನ್ನ ನಾವು ಕೋಸಂಬರಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ಮಾಡಿ ತುಂಬ ಒಳ್ಳೆಯದು. ಅದರಲ್ಲೂ ಹೆಣ್ಮಕ್ಳಿಗೂ ಒಳ್ಳೆಯದು, ಗಂಡಸ್ರಿಗೂ ಒಳ್ಳೆಯದು. ಕಿಡ್ನಿ ಕ್ಲೀನ್ ಆಗುತ್ತೆ. ಡಯಟ್ ಮಾಡೋರಿಗೂ ಕೂಡ ಒಳ್ಳೆ ಫುಡ್ ಇದೆ. ಈಗ ಟೇಸ್ಟಿಗೆ ಸ್ವಲ್ಪ ಉಪ್ಪು, ಒಂದು ನಿಂಬೆ ರಸ, ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ನೋಡ್ತಾಯಿದ್ರಿ, ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿದ್ರೆ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನು ನಿಮಗೆ ಖಂಡಿತ ಬರುತ್ತೆ, ಫಸ್ಟ್ ನೀವು ನೋಡ್ಬೋದು. ಹಾಗೆ ನನ್ನ ಇದ್ರ ಬಗ್ಗೆ ನೀವು ಕಾಮೆಂಟ್ ಕೂಡ ಮಾಡಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೇಗಿದೆ ಅಂತ ನನಗೆ ತಿಳಿಸಿ. ಈಸಿಯಾಗಿ 10 ನಿಮಿಷದಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋದು. 10 ಮಿನಿಟ್ಸು ಬೇಕಿಲ್ಲ ಫ್ರೆಂಡ್, ಒಂದು 7-8 ನಿಮಿಷ ಸಾಕು. ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸಲಾಡ್. ಓಕೆ ಫ್ರೆಂಡ್, ನನ್ನ ವಿಡಿಯೋನ ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು, ಧನ್ಯವಾದಗಳು.